ಶಿರಟ್ಟಿ ಶಿಕ್ಷಣ ಸಂಸ್ಥೆಗಳಲ್ಲಿ ತಂಬಾಕು ಮುಕ್ತಗೊಳಿಸಲು ಜಾಗೃತಿ ರ್ಯಾಲಿ. ಗದಗ ಜಿಲ್ಲೆ ಶಿರಟ್ಟಿ ಪಟ್ಟಣದಲ್ಲಿ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಕಾರ್ಮಿಕ ಇಲಾಖೆ ಮತ್ತು ಪಟ್ಟಣ ಪಂಚಾಯಿತಿ ಸಹಯೋಗದೊಂದಿಗೆ ಕೊಟ್ಟ ದಾಳಿ ಹಮ್ಮಿಕೊಂಡಿದ್ದು, ತಂಬಾಕು ನಿಯಂತ್ರಣ ಕೊಟ್ಟ ಕಾಯ್ದೆ 2003 ಉಲ್ಲಂಘನೆ ಕುರಿತು ಮಾರಾಟಗಾರರಿಗೆ ಹಾಗೂ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿ ಎಚ್ಚರಿಕೆ ನೀಡಿ ದಂಡ ವಿಧಿಸಿ ಕ್ರಮ ಕೈಗೊಳ್ಳಲಾಯಿತು. ಕೊಟ್ಟ ಕಾಯ್ದೆ ಸೆಕ್ಷನ್ 6B ಪ್ರಕಾರ ಶಾಲಾ ಕಾಲೇಜುಗಳ ಸುತ್ತ 100 ಗಜದವರೆಗೆ ಮಾರಾಟ ಹಾಗೂ ಬಳಕೆ ನಿಷೇಧಿಸಲಾಗಿದ್ದರೂ ಸಹ ಕೆಲವು ಶಿಕ್ಷಣ ಸಂಸ್ಥೆಗಳ ಸುತ್ತಮುತ್ತ ಮಾರಾಟ ಮಾಡುತ್ತಿರುವುದು ಕಂಡುಬಂದಿದ್ದು, ಅಂತಹ ಅಂಗಡಿಗಳ ಕಡ್ಡಾಯವಾಗಿ ತೆರವು ಮಾಡಲು ಸೂಚಿಸಿ ₹3,200 ದಂಡ ವಿಧಿಸಿ ಕ್ರಮ ವಹಿಸಲಾಯಿತು. ಇನ್ನು ಅದೇ ರೀತಿ ಸೆಕ್ಷನ್ 4, ಸೆಕ್ಷನ್ 6A, ಸೆಕ್ಷನ್ 6B ಕಾಯ್ದೆ ಉಲ್ಲಂಘನೆಯಾದಲ್ಲಿ ದಂಡ ಮೊತ್ತ ₹200ರಿಂದ ₹1,000 ಧೂಮಪಾನದ ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವುದನ್ನು ನಿಷೇಧಿಸಲಾಗಿದೆ. ಹಾಗೂ ಸೆಕ್ಷನ್ 6A ಪ್ರಕಾರ 21 ವರ್ಷದೊಳಗಿನವ ತಂಬಾಕು ಉತ್ಪನ್ನ ನಿಷೇಧಿಸಲಾಗಿದೆ. ಪಾನ್ ಬೀಡ ಅಂಗಡಿ, ಹೋಟೆಲ್ಗಳಲ್ಲಿ ಅಧಿಕೃತ ಧೂಮಪಾನ ಅಡ್ಡಾಗಳು ಮಾಡಿಕೊಂಡು ಈ ರೀತಿಯ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುವುದರಿಂದ ಅವರು ಸೇವಿಸಿ ಬಿಟ್ಟ ಹೊಗೆಯಿಂದ ಅಮಾಯಕರು ಆ ಹೊಗೆ ಸೇವನೆಯಿಂದ ಪರೋಕ್ಷ ಧೂಮಪಾನಿಗಳಾಗಿ ತಂಬಾಕು ಸೇವನೆಯಿಂದಾಗುವ ಅಪಾಯಕಾರಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ, ಪಾರ್ಶ್ವವಾಯು, ಇತರೆ ಮಾರಣಾಂತಿಕ ಕಾಯಿಲೆಗಳಿಗೆ ಬಲಿಯಾಗುತ್ತಾರೆ. ಎಲ್ಲ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಅಧಿಕೃತ ಎಲ್ಲ ರೀತಿಯ ಅಂಗಡಿ ಹಾಗೂ ಹೋಟೆಲ್, ಬಾರ್, ರೆಸ್ಟೋರೆಂಟ್ಗಳಲ್ಲಿ ತಂಬಾಕು ನಿಷೇಧಿತ ಪ್ರದೇಶ ಎಂದು ಹಾಗೂ 21 ವರ್ಷದ ಒಳಗಿನವರಿಗೆ ತಂಬಾಕು ಉತ್ಪನ್ನ ನಿಷೇಧದ ನಾಮಫಲಕ ಕಡ್ಡಾಯವಾಗಿ ಸ್ಥಳದ ಮಾಲೀಕರು ಬಿತ್ತರಿಸಬೇಕು. ಹಾಗೂ ಕಾಲೇಜುಗಳ ಸುತ್ತಲಿನ ತಂಬಾಕು ಮಾರಾಟಗಾರರು ಮಾರಾಟ ನಿಲ್ಲಿಸದಿದ್ದಲ್ಲಿ ಮುಂದಿನ ದಿನ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ತಹಶೀಲ್ದಾರ್ ತಿಳಿಸಿದರು. ಮತ್ತು ಈ ದಾಳಿಯ ಸಂದರ್ಭದಲ್ಲಿ ಗೋಪಾಲ್ ಸುರ್ಪುರ್, ಜಿಲ್ಲಾ ಸಲಹೆಗಾರರು, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಗದಗ ಡಾ ಪವನ್ ಪಾಯ್ದೆ, ಪೊಲೀಸ್ ಇಲಾಖೆಯ ಎಎಸ್ಐ ಎಂಎಂ ಅಯ್ಯನಗೌಡರ್, ಪಟ್ಟಣ ಪಂಚಾಯಿತಿ ಆಯುಕ್ತರಾದ ಎಂಎಚ್ ನಾಯಕ್, ಶ್ರೀಮತಿ ಬಸಮ್ಮ ಚಿತ್ರಗಿ, ಸಾಮಾಜಿಕ ಕಾರ್ಯಕರ್ತೆ, ಆರೋಗ್ಯ ಇಲಾಖೆಯ ಗಿರೀಶ್ ವೀರನಗೌಡ, ರಮೇಶ್ ಎಸ್ ಮಹೇಶ್, ಕಾರ್ಮಿಕ ಇಲಾಖೆಯ ಅಭಿನಂದನ್ ಮತ್ತು ವಿವಿಧ ಇಲಾಖೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ದುರ್ಗೇಶ್ ಎಂ ಬೈರಮ್ಮನವರ್, ಸ್ಟೇಟ್ ಮಾನಿಟರ್ ನ್ಯೂಸ್, ಗದಗ.